ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಡೂ ಮತ್ತು ಡಸ್ ಇದರ ಉಪಯೋಗವನ್ನು ತಿಳಿದುಕೊಳ್ಳೋಣ. ಈ ಎರಡು ಪದಗಳು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತವೆ ನಮಗೆ ಇಂಗ್ಲಿಷ್ ಕಲಿಯಲು. ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಡೂ ಮತ್ತು ಡಸ್ ಎಂದರೇನು, ಅದು ಎಲ್ಲಿ ಉಪಯೋಗಿಸಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಡೂ ಮತ್ತು ಡಸ್ ಅಂದರೆ ಮಾಡು ಎಂಬ ಅರ್ಥ ಕೊಡುತ್ತೆ. ಅಂದರೆ ನಾವು ಯಾವುದಾದ್ರೂ ಕೆಲಸ ಮಾಡುತ್ತಿದ್ದೇವೆ ಅಥವಾ ಮಾಡಿದ್ದೆವು, ಅವರು ಮಾಡಿದ್ದರು, ಅವರು ಮಾಡುತ್ತಾರೆ, ಈ ಥರ ಉಪಯೋಗಿಸುತ್ತೇವಲ್ವ. ಸೊ ಆ ಸಮಯದಲ್ಲಿ ಡೂ ಯಾವುದಕ್ಕೆ ಬರುತ್ತೆ, ಡಸ್ ಯಾವುದಕ್ಕೆ ಬರುತ್ತೆ ಎಂಬುದನ್ನು ಮುಂದೆ ತಿಳಿದುಕೊಳ್ಳೋಣ. ಇಲ್ಲಿ ಡೂ ಮತ್ತು ಡಸ್ ಎಂಬುದು ಮಾಡು ಎಂಬ ಅರ್ಥ ಕೊಡುತ್ತೆ. ಇವುಗಳನ್ನು ಪ್ರಸ್ತುತ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಲಾಗುತ್ತದೆ. ಸೊ ಅದರ ಇಂಪಾರ್ಟೆಂಟ್ ರೂಲ್ಸ್ಗಳನ್ನು ನೋಡೋಣ ಮತ್ತು ಜೊತೆಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ಕೂಡ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಎಲ್ಲ ವರ್ಡ್ಸ್ಗಳು WH ಫ್ಯಾಮಿಲಿಯ ವರ್ಡ್ಸ್ಗಳಾಗಿವೆ. ಅಂದರೆ ಇದರ ಮೂಲಕ ನಾವು ಕ್ವಶನ್ಸ್ಗಳನ್ನು ಕೇಳುತ್ತೇವೆ. ಇಲ್ಲಿ ಡೂ ಯಾವುದಕ್ಕೆ ಬಳಸಬೇಕಂದ್ರೆ ಐ, ವಿ, ಯು, ದೇ ಅಂದರೆ ನಾನು, ನಾವು, ನೀವು, ಅವರು, ಅವಾಗ ಮಾತ್ರ ಡೂ ಯೂಸ್ ಮಾಡಬೇಕು. ನಾನು, ನಾವು, ನೀವು ಮತ್ತು ಅವರು ಈ ಪದಗಳು ಬಂದಾಗ ಡೂ ಒಂದು ಯೂಸ್ ಮಾಡಬೇಕು. ಇವಾಗ ಡಸ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಹಿ, ಶಿ, ಇಟ್. ಹಿ, ಶಿ, ಇಟ್ ಅಂದರೆ ಅವನು, ಅವಳು ಅಥವಾ ಅದು ಎಂದು ನಾವು ಹೇಳ್ತೀವಲ್ವ. ಥರ್ಡ್ ಪರ್ಸನ್ ಬಂದಾಗ ಡಸ್ ಯೂಸ್ ಮಾಡಬೇಕು. ವರ್ಬ್ ಇನ್ ಬೇಸ್ ಫಾರ್ಮ್ ಅಂದರೆ ಕ್ರಿಯಾಪದದ ಮೂಲ ರೂಪ, ಅಂದರೆ ಬದಲಾವಣೆ ಇಲ್ಲದ ಶುದ್ಧ ರೂಪ. ಕೆಲವು ಉದಾಹರಣೆಗಳನ್ನು ನೋಡೋಣ. ಗೋ ಅಂದರೆ ಹೋಗು, ಇದು ಮೂಲ ರೂಪ. ಬದಲಾಗಿರುವ ರೂಪಗಳಂದರೆ ಗೋಸ್, ಗೋಯಿಂಗ್, ವೆಂಡ್. ಈಟ್ ಇದು ಮೂಲ ರೂಪ. ಈಟ್ಸ್, ಈಟಿಂಗ್, ಏಟ್ ಇದು ಬದಲಾಗಿರುವ ರೂಪ. ಪ್ಲೇ ಅಂದರೆ ಆಡು, ಇದು ಮೂಲ ರೂಪ. ಬದಲಾಗಿರುವ ರೂಪಗಳು ಪ್ಲೇಸ್, ಪ್ಲೇಯಿಂಗ್, ಪ್ಲೇಡ್. ವರ್ಕ್ ಇದು ಮೂಲ ರೂಪ. ವರ್ಕ್ಸ್, ವರ್ಕಿಂಗ್, ವರ್ಕ್ಡ್ ಇದು ಬದಲಾಗಿರುವ ರೂಪಗಳು. ಡೂ, ಡಸ್, ಡಿಡ್ ಬಂದಾಗ ನಾವು ಹೆಚ್ಚಾಗಿ ವರ್ಬ್ನ ಮೂಲ ರೂಪವನ್ನೇ ಬಳಸಬೇಕು. ಇದರ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇವಾಗ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ವಾಟ್ ಡೂ ಯು ವಾಂಟ್. ಇಲ್ಲಿ ಡೂ ಎಂಬ ಪದ ಬಳಸಲಾಗಿದೆ. ಯಾಕಂದರೆ ಇಲ್ಲಿ ಯು ಅಂದರೆ ನೀವು ಎಂಬ ಪದ ಬಂದಿದ್ದ ಸಲುವಾಗಿ ಡೂ ಎಂದು ಬಳಸಲಾಗಿದೆ. ಕನ್ನಡದಲ್ಲಿ ಇದು ನಿನಗೆ ಏನು ಬೇಕು, ನಿನಗೆ ಏನು ಬೇಕು ಎಂಬ ಅರ್ಥವನ್ನು ಕೊಡುತ್ತದೆ. ವಾಟ್ ಡಸ್ ಹಿ ನೀಡ್. ವಾಟ್ ಡಸ್ ಹಿ ನೀಡ್. ಇಲ್ಲಿ ಡಸ್ ಪದ ಬಳಸಲಾಗಿದೆ. ಯಾಕಂದರೆ ಅಲ್ಲಿ ಹಿ ಅಂತ ಹೇಳಿ ಬಂದಿದೆ. ಅಂದರೆ ಅವನಿಗೆ ಏನು ಬೇಕು, ಅವನಿಗೆ ಏನು ಬೇಕು ಎಂಬ ಕನ್ನಡದಲ್ಲಿ ಅರ್ಥ ಬರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ವೈ ಡೂ ಯು ಕ್ರೈ. ವೈ ಡೂ ಯು ಕ್ರೈ. ಇಲ್ಲಿ ಡೂ ಪದವನ್ನು ಬಳಸಲಾಗಿದೆ. ಯಾಕೆ ಅಂದರೆ ಇಲ್ಲಿ ನೀನು ಅಥವಾ ನೀವು ಎಂಬ ಪದವನ್ನು ಬಂದಿದ್ದ ಕಾರಣವಾಗಿ ಫಸ್ಟ್ ಪರ್ಸನ್ ಬಂದಿದ್ದ ಸಲುವಾಗಿ ಡೂ ಅನ್ನು ಬಳಸಲಾಗಿದೆ. ಇದು ಕನ್ನಡದಲ್ಲಿ ಯಾಕೆ ಅಳುತ್ತೀಯ, ಯಾಕೆ ನೀನು ಅಳುತ್ತೀಯ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್, ವೈ ಡಸ್ ಹಿ ಲಾಫ್. ವೈ ಡಸ್ ಹಿ ಲಾಫ್. ಇಲ್ಲಿ ಡಸ್ ಎಂಬ ಪದ ಉಪಯೋಗಿಸಲಾಗಿದೆ. ಯಾಕಂದರೆ ಇಲ್ಲಿ ಥರ್ಡ್ ಪರ್ಸನ್ ಹಿ ಎಂಬ ಪದ ಬಂದಿದ್ದ ಕಾರಣವಾಗಿ ಡಸ್ ಅನ್ನು ಬಳಸಲಾಗಿದೆ. ಇದು ಕನ್ನಡದಲ್ಲಿ ಅವನು ಯಾಕೆ ನಗುತ್ತಿದ್ದಾನೆ, ಅವನು ಯಾಕೆ ನಗುತ್ತಾನೆ ಎಂಬ ಅರ್ಥ ಬರುತ್ತೆ. ವೇರ್ ಡು ಯು ಲಿವ್. ವೇರ್ ಡು ಯು ಲಿವ್. ಇಲ್ಲಿ ಡೂ ಎಂಬ ಪದ ಮತ್ತೆ ಉಪಯೋಗಿಸಲಾಗಿದೆ. ಯಾಕಂದರೆ ಇಲ್ಲಿ ಯು ಎಂದು ಬಂದಿದ್ದ ಕಾರಣವಾಗಿ ಕನ್ನಡದಲ್ಲಿ ನೀವು ಎಲ್ಲಿ ವಾಸಿಸುತ್ತೀರಿ, ನೀವು ಎಲ್ಲಿ ವಾಸಿಸುತ್ತೀರಿ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್, ಹೂಸ್ ವರ್ಡ್ಸ್ ಡು ಯು ಲಿಸನ್. ಹೂಸ್ ವರ್ಡ್ಸ್ ಡು ಯು ಲಿಸನ್. ಇಲ್ಲಿ ಕ್ವಶನ್ ಕೇಳಲಾಗಿದೆ. ಅಂದರೆ ನೀವು ಯಾರ ಮಾತುಗಳನ್ನು ಕೇಳುತ್ತೀರಿ, ನೀವು ಯಾರ ಮಾತುಗಳನ್ನು ಕೇಳುತ್ತೀರಿ ಎಂಬ ಅರ್ಥ ಬರುತ್ತೆ. ಇಲ್ಲಿ ಡೂ ಎಂಬ ಪದ ಉಪಯೋಗಿಸಲಾಗಿದೆ. ಹೂಸ್ ವರ್ಡ್ಸ್ ಡಸ್ ಹಿ ಲಿಸನ್. ಹೂಸ್ ವರ್ಡ್ಸ್ ಡಸ್ ಹಿ ಲಿಸನ್. ಇಲ್ಲಿ ಹಿ ಬಂದಿದ ಕಾರಣ ಡಸ್ ಅನ್ನು ಉಪಯೋಗಿಸಲಾಗಿದೆ. ಅವನು ಯಾರ ಮಾತುಗಳನ್ನು ಕೇಳುತ್ತಾನೆ,
ಅವನು ಯಾರ ಮಾತುಗಳನ್ನು ಕೇಳುತ್ತಾನೆ ಎಂಬ ಅರ್ಥ ಬರುತ್ತೆ. ವಿತ್ ಹೂಮ್ ಡೂ ಯು ಕಮ್, ವಿತ್ ಹೂಮ್ ಡೂ ಯು ಕಮ್, ನೀವು ಯಾರೊಂದಿಗೆ ಬರುತ್ತೀರಿ ಅಥವಾ ಯಾರ ಜೊತೆಗೆ ಬರುತ್ತೀರಿ ಎಂಬ ಅರ್ಥ ಬರುತ್ತೆ. ವಿತ್ ಹೂಮ್ ಡಸ್ ಹಿ ಕಮ್, ವಿತ್ ಹೂಮ್ ಡಸ್ ಹಿ ಕಮ್ ಅಂದರೆ ಅವನು ಯಾರೊಂದಿಗೆ ಬರುತ್ತಾನೆ, ಅವನು ಯಾರೊಂದಿಗೆ ಬರುತ್ತಾನೆ. ನೆಕ್ಸ್ಟ್ ಹೌ ಡೂ ಯು ಗೋ, ಹೌ ಡೂ ಯು ಗೋ ಅಂದರೆ ನೀವು ಹೇಗೆ ಹೋಗುತ್ತೀರಿ, ನೀವು ಹೇಗೆ ಹೋಗುತ್ತೀರಿ. ನೆಕ್ಸ್ಟ್ ಹೀ ಗೋಸ್, ಹೀ ಗೋಸ್ ಅಂದರೆ ಅವನು ಹೋಗುತ್ತಾನೆ. ನೆಕ್ಸ್ಟ್ ವೆನ್ ಡೂ ಯು ಕಮ್, ವೆನ್ ಡೂ ಯು ಕಮ್ ಅಂದರೆ ನೀನು ಯಾವಾಗ ಬರುವೆ, ನೀನು ಯಾವಾಗ ಬರುವೆ. ವೆನ್ ಡಸ್ ಹೀ ಕಾಲ್ಡ್, ವೆನ್ ಡಸ್ ಹೀ ಕಾಲ್, ಅವನು ಯಾವಾಗ ಕರೆಯುತ್ತಾನೆ, ಅವನು ಯಾವಾಗ ಕರೆಯುತ್ತಾನೆ. ವಿಚ್ ಕಲರ್ ಡೂ ಯು ಲೈಕ್, ವಿಚ್ ಕಲರ್ ಡೂ ಯು ಲೈಕ್ ಅಂದರೆ ನೀವು ಯಾವ ಬಣ್ಣವನ್ನು ಇಷ್ಟಪಡುತ್ತೀರಿ, ನೀವು ಯಾವ ಬಣ್ಣವನ್ನು ಇಷ್ಟಪಡುತ್ತೀರಿ. ನೆಕ್ಸ್ಟ್ ವಿಚ್ ಕಲರ್ ಡಸ್ ಹಿ ಲೈಕ್ ಅಥವಾ ವಿಚ್ ಕಲರ್ ಡಸ್ ಶಿ ಲೈಕ್ ಎಂದು ಕೂಡ ನಾವು ಅನ್ಬೋದು. ಅವನು ಯಾವ ಬಣ್ಣವನ್ನು ಇಷ್ಟಪಡುತ್ತಾನೆ ಅಥವಾ ಅವಳು ಯಾವ ಬಣ್ಣವನ್ನು ಇಷ್ಟಪಡುತ್ತಾಳೆ ಎಂಬ ಅರ್ಥ ಬರುತ್ತೆ. ಹೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿಯ ಗ್ರಾಮರ್ ಟಾಪಿಕ್ಸ್ಗಳ ಮೇಲೆ ವಿಡಿಯೋ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.